ಇರಾನ್ ಹಾಗೂ ಇಸ್ರೇಲ್ ನಡುವೆ ಘೋರ ಕದನ ಮುಂದುವರೆದಿದೆ. ಟೆಹರಾನ್ನ ಇರಾನ್ನ ನಾಗರಿಕರು ತೊರೆದಿದ್ದಾರೆ. ಇರಾನ್ನಲ್ಲಿ ಸುಮಾರು 10,000 ಭಾರತೀಯರು ಅತಂತ್ರವಾಗಿದ್ದಾರೆ. ಭೂಗಡಿ ಮೂಲಕ 1,500 ವಿದ್ಯಾರ್ಥಿಗಳ ರಕ್ಷಣೆಗೆ ಕಸರತ್ತು ಮಾಡಲಾಗ್ತಾ ಇದೆ. ಈಗಾಗಲೇ 100 ಜನರ ಮೊದಲ ತಂಡವನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಗಿದೆ, ಸ್ಥಳಾಂತರ ಮಾಡಲಾಗಿದೆ. ಇಂದು ಅರ್ಮೇನಿಯಾವನ್ನ ಮೊದಲ ತಂಡ ತಲುಪಲಿದ್ದು ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಯತ್ನವನ್ನ ಮಾಡ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಕಳೆದ 5 ದಿನಗಳಿಂದ ಯುದ್ಧದ ಕಾರ್ಮೋಡ ಕವಿದಿದ್ದು ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ 10,000 ಭಾರತೀಯರು ಸಿಲುಕಿದ್ದು ಅವರೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡುವಂತಹ ಕಾರ್ಯ ನಡೀತಾ ಇದೆ. ಹೀಗಾಗಿ ಟೆಹರಾನ್ನ ಇರಾನ್ನ ನಾಗರಿಕರು ತೊರೆತಿದ್ದಾರೆ. ಯಾಕಂದ್ರೆ ಟೆಹರಾನ್ನಲ್ಲಿ ಕ್ಷಿಪಣಿ ದಾಳಿಗಳಾಗಿರಬಹುದು ಅಥವಾ ಡ್ರೋನ್ ದಾಳಿಗಳಾಗ್ತಾ ಇದೆ. ಇನ್ನು ಇರಾನ್ನಲ್ಲಿ ಸುಮಾರು 10,000 ಭಾರತೀಯರು ಸಿಲುಕಿದ್ದು ಅವರೆಲ್ಲರನ್ನು ಕೂಡ ಸ್ಥಳಾಂತರ ಮಾಡುವಂತಹ ಕಾರ್ಯ ನಡೀತಾ ಇದೆ. ಕೇಂದ್ರ ಸರ್ಕಾರ 10,000 ಭಾರತೀಯರನ್ನು ಕೂಡ ಭಾರತಕ್ಕೆ ಕರೆತರುವಂತಹ ಯತ್ನವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಸುಮಾರು 1,500 ವಿದ್ಯಾರ್ಥಿಗಳ ರಕ್ಷಣೆಗೆ ಕಸರತ್ತು ನಡೆಸಲಾಗ್ತಾ ಇದ್ದು ಭೂಗಡಿಯ ಮೂಲಕ ಅವರೆಲ್ಲರನ್ನು ಕೂಡ ಸ್ಥಳಾಂತರ ಮಾಡುವಂತಹ ಯತ್ನ ಕೂಡ ನಡೀತಾ ಇದೆ. ಇನ್ನೀಗಾಗಲೇ 100 ಜನರ ಮೊದಲ ತಂಡವನ್ನ ಸುರಕ್ಷಿತವಾಗಿ ಸ್ಥಳಾಂತರ ಕೂಡ ಮಾಡಲಾಗಿದ್ದು ಇಂದು ಆ 100 ಜನರ ತಂಡ ಅರ್ಮೇನಿಯಾವನ್ನ ತಲುಪಲಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಭಾರತೀಯರ ರಕ್ಷಣೆಗೆ ತೀವ್ರವಾದ ಯತ್ನವನ್ನ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಘೋರ ಕದನ ಮುಂದುವರಿತಾ ಇದೆ. ಸುಮಾರು 10,000 ಭಾರತೀಯರು ಇರಾನ್ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡುವಂತಹ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ. ಹೌದು ಪ್ರತೀಕ್ಷಾ, ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷ ಮತ್ತು ಕದನದ ಪರಿಣಾಮವಾಗಿ ಕೂಡ ಇರಾನ್ನಲ್ಲಿರುವಂತಹ ಭಾರತೀಯರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಇರಾನ್ನ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ. ಇದರಿಂದಾಗಿ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಭಾರತೀಯರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಿಕ್ಕೆ ಭಾರತ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹೀಗಾಗಿ ಇರಾನ್ ಜೊತೆಗೆ ಮಾತುಕತೆ ನಡೆಸಿ ಇರಾನ್ನಲ್ಲಿರುವಂತಹ ಭಾರತೀಯರನ್ನ ಅರ್ಮೇನಿಯಾ ದೇಶಕ್ಕೆ ಶಿಫ್ಟ್ ಮಾಡಲಿಕ್ಕೆ ಭಾರತ ಈಗ ಮುಂದಾಗಿದೆ. ಮುಖ್ಯವಾಗಿ ರಸ್ತೆ ಮಾರ್ಗದ ಮೂಲಕವಾಗಿನೇ ಇರಾನ್ನಲ್ಲಿರುವಂತಹ ಸುಮಾರು 1,500 ವಿದ್ಯಾರ್ಥಿಗಳನ್ನ ಮೊದಲ ಹಂತದಲ್ಲಿ ಅರ್ಮೇನಿಯಾ ದೇಶಕ್ಕೆ ಶಿಫ್ಟ್ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಈಗ ಮೊದಲ ಹಂತದಲ್ಲೇ ಸುಮಾರು 100 ಮಂದಿ ವಿದ್ಯಾರ್ಥಿಗಳನ್ನ ರಸ್ತೆ ಮಾರ್ಗವಾಗಿ ಅರ್ಮೇನಿಯಾ ದೇಶಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಈಗ ಭಾರತ ಮುಂದಾಗಿದೆ. ಇವತ್ತು ಈಗ ಭಾರತೀಯ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಹಂತ ಹಂತವಾಗಿ ಅರ್ಮೇನಿಯಾ ದೇಶಕ್ಕೆ ಕಳಿಸಲಾಗ್ತಾ ಇದೆ. ಈಗ ಮೊದಲ ಹಂತದಲ್ಲಿ 100 ವಿದ್ಯಾರ್ಥಿಗಳನ್ನ ರಸ್ತೆ ಮಾರ್ಗವಾಗಿನೇ ಅರ್ಮೇನಿಯಾಕ್ಕೆ ಕಳಿಸಲಾಗುತ್ತೆ. ಈಗ ಮುಖ್ಯವಾಗಿ ವಾಯು ಮಾರ್ಗದ ಮೂಲಕ ಭಾರತೀಯರನ್ನ ಮತ್ತು ವಿದ್ಯಾರ್ಥಿಗಳನ್ನ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡೋದಾಗ್ಲಿ ಅಥವಾ ಭಾರತಕ್ಕೆ ತರೋದಾಗ್ಲಿ ಕಷ್ಟ ಆಗಿದೆ. ಯಾಕೆಂತಂದ್ರೆ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಪರಸ್ಪರರ ವಿರುದ್ಧ ಈಗ ಕ್ಷಿಪಣಿ ದಾಳಿಗಳನ್ನ ನಡೆಸ್ತವೆ. ಹೀಗಾಗಿ ಏರ್ಪೋರ್ಟ್ ಗಳನ್ನ ಬಳಕೆ ಮಾಡೋದು ಮತ್ತು ವಿಮಾನಗಳನ್ನ ಬಳಕೆ ಮಾಡುವಂತದ್ದು ಕೂಡ ಕಷ್ಟ ಆಗಿದೆ. ಈ ಕಾರಣಕ್ಕಾಗಿ ಅರ್ಮೇನಿಯಾ ದೇಶಕ್ಕೆ ಶಿಫ್ಟ್ ಮಾಡಿ ಅಲ್ಲಿಂದ ಭಾರತಕ್ಕೆ ಏರ್ ಲಿಫ್ಟ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗ ಭಾರತ ಸರ್ಕಾರ ಆಲೋಚನೆಯನ್ನ ನಡೆಸ್ತಾ ಇದೆ. ಈ ಹಿಂದೆ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ, ಈ ರೀತಿಯಾದಂತಹ ಆಂತರಿಕ ಸಂಘರ್ಷಗಳು ಎದುರಾದಂತಹ ಸಂದರ್ಭದಲ್ಲಿ ಭಾರತದ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಏರ್ ಲಿಫ್ಟ್ ಮಾಡಿದೆ. ಆ ಒಂದು ಅನುಭವ ಭಾರತ ಸರ್ಕಾರಕ್ಕಿದೆ ಮತ್ತು ಯಶಸ್ವಿಯಾಗಿ ಕೂಡ ಭಾರತೀಯ ವಿದ್ಯಾರ್ಥಿಗಳನ್ನ ಏರ್ ಲಿಫ್ಟ್ ಮಾಡಿದೆ. ಆದ್ರೆ ಈಗ ತಕ್ಷಣಕ್ಕೆ ಈಗ ಇರಾನ್ ನಿಂದ ಏರ್ ಲಿಫ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ಅರ್ಮೇನಿಯಾ ದೇಶಕ್ಕೆ ಕಳಿಸಿ ಅರ್ಮೇನಿಯಾದ ಮೂಲಕ ಭಾರತಕ್ಕೆ ಕರೆಸ್ಕೊಳ್ಳಿಕ್ಕೂ ಕೂಡ ಈಗ ಭಾರತ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.